ಬುದ್ಧ ಪಾರ್ಕ್, ರಾವಂಗ್ಲಾ, ಸೌತ್ ಸಿಕ್ಕಿಂ. ಎಷ್ಟೊಂದು ಬ್ಯೂಟಿಫುಲ್ ಆದ ಪ್ಲೇಸ್, ಎಷ್ಟೊಂದು ಬ್ಯೂಟಿಫುಲ್ ಆದ ಬುದ್ಧ ಪಾರ್ಕ್. ಇದನ್ನು ನೋಡಲಿಕ್ಕೆ ಖಂಡಿತವಾಗ್ಲೂ ಸಿಕ್ಕಿಂಗೆ ಹೋಗಲೇಬೇಕು. ಸಿಕ್ಕಿಂ ಹೋದರೆ ಈ ರಾವಂಗ್ಲಾ, ಸೌತ್ ಸಿಕ್ಕಿಂಗೆ ಹೋಗುವಾಗ ರಾವಂಗ್ಲಾ ಅಂತ ಸಿಗ್ತದೆ, ಅದನ್ನು ಯಾವತ್ತೂ ಮಿಸ್ ಮಾಡಬೇಡಿ. ಆದರೆ ಈ ಪ್ಲೇಸ್ ನಿಮಗೆ ಯಾವುದೇ ಪ್ಯಾಕೇಜ್ನವ್ರು ಕವರ್ ಮಾಡೋದಿಲ್ಲ. ನೀವು ಇಂಡಿವಿಜುವಲ್ ಆಗಿ ಪ್ಲ್ಯಾನ್ ಮಾಡೋದಾದರೆ ಮಾತ್ರ ಈ ಪ್ಲೇಸ್ ಕವರ್ ಮಾಡ್ಬೋದು. ಸಪೋಸ್ ನಿಮ್ಗೆ ಏನಾದರೂ ಹೋಗೋದಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು, ಹೇಗೆ ಹೋದದ್ದು, ನಾನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೇನೆ ಅಂತ. ನಾನು ವಿಡಿಯೋಸ್ ಹಾಕ್ತೀನಿ, ಸಿಕ್ಕಿಂಗೆ ಹೋದ ಟೂರ್ ಬಗ್ಗೆ ಆಗಲಿ, ಡಾರ್ಜಿಲಿಂಗ್, ನೇಪಾಳ ಹೋದ ಬಗ್ಗೆ ಆಗಲಿ, ನಾನು ಟೂರು ಹೇಗೆ ಹೋಗಿದ್ದೀನಿ, ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲ ಹಾಕ್ತೀನಿ. ನೀವು ನನ್ನ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಫುಲ್ ನೋಡಬೇಕು, ಮಾತ್ರ ನಿಮಗೆ ಯೂಸ್ ಆಗುತ್ತೆ. ನೀವು ನೋಡಿಲ್ಲ ಅಂದರೆ ನಿಮಗೆ ನಷ್ಟ. ನೀವು ಪ್ಯಾಕೇಜ್ನವ್ರ ಹತ್ರ ಹೋಗಿ ಬೇಡದ್ದು ಪ್ಲೇಸನ್ನು ಕವರ್ ಮಾಡ್ಕೊಂಡು ಬರಬೇಕಾಗುತ್ತೆ, ಬೇಕಾದದ್ದು ಮಿಸ್ ಆಗುತ್ತೆ. ನೋಡಿ ಇವಾಗ ಬುದ್ಧ ಪಾರ್ಕ್ ಹೇಗಿದೆ ಅಂತ, ಒಳಗಡೆ ಎಷ್ಟೊಂದು ಚೆನ್ನಾಗಿದೆ ಅಂತ. ನೋಡಿ ಇಲ್ಲಿ ಎಂಟ್ರೆನ್ಸ್ನಲ್ಲಿ ಬುದ್ಧ ಶಾಂತವಾಗಿ ಮಲಗಿದ್ದಾರೆ. ಅದನ್ನು ನೋಡುವಾಗಲೇ ಒಂದು ಖುಷಿಯಾಗುತ್ತೆ. ಅಲ್ಲಿ ಕುತ್ಕೊಂಡು ಎಷ್ಟೊಂದು ಜನ ಫೋಟೋಶೂಟ್ ಮಾಡ್ತಾರೆ. ನೋಡಿ ಇಲ್ಲಿ ಬುದ್ಧ ಪಾರ್ಕಿಗೆ ಹೋಗುವ, ಬುದ್ಧ ಸ್ಟ್ಯಾಚು ಹತ್ರ ಹೋಗುವಾಗ ಮೋಸ್ಟ್ಲಿ ಅದು 140 ಫೀಟ್ ಸಮಥಿಂಗ್ ಎಷ್ಟೋ ಇದೆ. ಅಲ್ಲಿ ಹೋಗಲಿಕ್ಕೇ ತುಂಬ ಒಂದು ಒಳ್ಳೆ ಅನುಭವ, ಎಕ್ಸ್ಪೀರಿಯನ್ಸ್. ಸಪೋಸ್ ಯಾರಿಗಾದರೂ ಹೋಗಲಿಕ್ಕೆ ಆಗಲಿಲ್ಲ ಅಂದರೆ ಬ್ಯಾಟ್ರಿ ಕಾರ್ ಕೂಡ ಇದೆ. ಆ ಸ್ಟ್ಯಾಚ್ಯೂ ಕೆಳಗಡೆನೇ ನಿಮಗೆ ಕರ್ಕೊಂಡು ಹೋಗ್ತಾರೆ. ಆದರೆ ನಡ್ಕೊಂಡು ಹೋಗಿ ವಿಡಿಯೋ ತೆಗೆದು ಫೋಟೋಶೂಟ್ ಮಾಡಿದಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಬ್ಯಾಟ್ರಿ ಕಾರಲ್ಲಿ ಆಗೋದಿಲ್ಲ. ನೋಡಿ, ನಿಮಗೆ ಈ ಟನಲ್ ಒಳಗಡೆಯಿಂದ ಹೋಗಬೇಕು. ಈ ಟನಲ್ ಒಳಗಡೆಯಿಂದ ಹೋಗಿ ಬುದ್ಧ ಪಾರ್ಕ್ ಹತ್ರ ನಡ್ಕೊಂಡು ಹೋಗಬೇಕು. ಸ್ವಲ್ಪ ಸ್ಟೆಪ್ಸ್ ಇದೆ, ಆದರೆ ಏನೂ ಗೊತ್ತಾಗಲ್ಲ. ಅಷ್ಟೊಂದು ಸ್ಮೂತ್ಲಿ, ಅಂದರೆ ಅಷ್ಟೊಂದು ಈಸಿಲಿ ಹೋಗ್ಬೋದು. ಅಲ್ಲಿಗೆ ನೋಡಿಕೊಂಡು ಫೋಟೋಶೂಟ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ನೋಡಿ, ಹೋಗ್ತಾ ಇದ್ದೀವಿ ನಾವು. ಎಷ್ಟೊಂದು ನಿಮಗೆ ದೂರ ಅಂತ ಅನಿಸ್ಬೋದು, ಆದರೆ ಒಂಚೂರು ಟಯರ್ಡ್ನೆಸ್ ಗೊತ್ತಾಗೋದಿಲ್ಲ. ಆ ಪ್ರಕೃತಿ ಸೌಂದರ್ಯ, ಆ ಹಿಲ್ಸ್ ಇದು ನೋಡುವಾಗ, ಗಾರ್ಡನ್ ಇದು, ಫೋಟೋದು, ಫ್ಲವರ್ಸ್ ಇದು, ಫೌಂಟನ್ ಇದೆಲ್ಲ ನೋಡುವಾಗ ಉಂಟಲ್ಲ, ಇದು ನೋಡಿ ಬ್ಯಾಟ್ರಿ ಕಾರ್ ಇದೆ, ಅದರಲ್ಲಿ ಆಗುವ ಅನುಭವ ಉಂಟಲ್ಲ, ತುಂಬ ಅಮೇಝಿಂಗ್. ಒಂದು ಸಲ ಅಂತೂ ಖಂಡಿತ ಈ ಪ್ಲೇಸಿಗೆ ವಿಸಿಟ್ ಮಾಡಿ, ಎಲ್ಲರೂ ಎಂಜಾಯ್ ಮಾಡಿ. ಈ ಬುದ್ಧ ಪಾರ್ಕಲ್ಲೇ ಇನ್ನೊಂದು ಕೂಡ ಇದೆ, ಸೈಡಲ್ಲಿ ನಿಮಗೆ ಮ್ಯೂಸಿಯಂ, ಅವ್ರದ್ದೇ ಒಂದು ಮ್ಯೂಸಿಯಂ ಗ್ಯಾಲರಿ ಏನು ಇದೆ ಅವ್ರದ್ದು, ಅಂದರೆ ಪ್ರೇಯರ್ ಮಾಡುವಂಥದ್ದು. ಅದರ ಒಳಗಡೆ ಫೋಟೋಶೂಟ್ ಅಷ್ಟೊಂದು ಮಾಡಲಿಕ್ಕೆ ಬಿಡೋದಿಲ್ಲ, ಆದರೂ ನಾನು ಸ್ವಲ್ಪ ತೆಗೆದಿದ್ದೇನೆ. ನೀವು ನೋಡ್ಬೋದು, ಇದರಲ್ಲಿ ಇವಾಗ ಬರ್ತಾ ಉಂಟು ನೋಡಿ, ಇದೆ ಒಳಗಡೆ ಮೆಲ್ಲ ತೆಗೆದಿದ್ದೇನೆ ನಾನು. ಸ್ವಲ್ಪ ನೋಡ್ಬೋದು, ಪ್ರೇಯರ್ ಎಲ್ಲ ಮಾಡ್ತಾರೆ ಅಲ್ಲಿ. ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ಹೋದರೆ ಅಂತೂ ನಿಮಗೆ ತುಂಬ ಮನಸ್ಸಿಗೆ ಅಂತೂ ತುಂಬ ಖುಷಿ ಮತ್ತು ಶಾಂತವಾದ ಇದು ಸಿಗ್ತದೆ ನಿಮಗೆ ನೋಡಿ.